ಆಂಡಿ ಫ್ಲವರ್ RCB ಹೆಡ್ ಕೋಚ್. ಇವ್ರ ಕ್ರಿಕೆಟ್ ಕೆರಿಯರ್ ನೇ ಚೇಂಜ್ ಮಾಡ್ಬಿಡುತ್ತೆ 2003 ವರ್ಲ್ಡ್ ಕಪ್. ಬಿಕಾಸ್ ಇವರು ಬ್ಲಾಕ್ ಆರ್ಮ್ ಬ್ಯಾಂಡ್ ಯೂಸ್ ಮಾಡ್ಕೊಂಡು ಜಿಂಬಾಬ್ವೆ ಪ್ರೆಸಿಡೆಂಟ್ ಅಗೇನ್ಸ್ಟ್ ಪ್ರೊಟೆಸ್ಟ್ ಮಾಡಿದಾಗ ಈ ಇನ್ಸಿಡೆಂಟ್ ಆದ್ಮೇಲೆ ಇವ್ರ ಕ್ರಿಕೆಟ್ ಕೆರಿಯರೇ ಎಂಡ್ ಆಗ್ಬಿಡುತ್ತೆ. ಬಟ್ ಅವ್ರು ಇಲ್ಲಿಗೆ ಗಿವ್ ಅಪ್ ಮಾಡಿಲ್ಲ. ಇವರು ಇಂಗ್ಲೆಂಡ್ ಗೆ ಮೂವ್ ಆಗಿ ಅಲ್ಲಿ ಕೋಚ್ ಆಗ್ತಾರೆ. ಈ ಡಿಸಿಷನ್ ಇವ್ರ ಲೈಫ್ ಕೆರಿಯರ್ ಅಲ್ಲಿ ಬೆಸ್ಟ್ ಡಿಸಿಷನ್ ಆಗುತ್ತೆ. ಇವರು ಇಂಗ್ಲೆಂಡ್ ಗೆ ಫಸ್ಟ್ ಎವರ್ ICC ಟ್ರೋಫಿ ಗೆಲ್ಲೋದಕ್ಕೆ ಹೆಲ್ಪ್ ಮಾಡ್ತಾರೆ. ಅದಲ್ದಿರ ಇವ್ರು ಕೋಚ್ ಆದಾಗ ನಂಬರ್ 1 ಟೆಸ್ಟ್ ಟೀಮ್ ಇಂದ ವರ್ಲ್ಡ್ ಆಗಿ ಮಾಡ್ತಾರೆ ಇಂಗ್ಲೆಂಡ್ ಟೀಮ್ ನ. ಅವಾಗ ಬರುತ್ತೆ ಫ್ರಾಂಚೈಸ್ ಕ್ರಿಕೆಟ್. ಬಿಕಾಸ್ ಇವ್ರನ್ನ ಫ್ರಾಂಚೈಸ್ ಕ್ರಿಕೆಟ್ ಕಿಂಗ್ ಅಂತಾನೆ ಕರೀತಾರೆ. ಆಸ್ ಎ ಕೋಚ್ ಆಗಿ ಇಂಗ್ಲೆಂಡ್ ಗೆ ಎಷ್ಟು ಹೆಲ್ಪ್ ಮಾಡಿದಾರೋ ಅದೇ ತರ ಫ್ರಾಂಚೈಸ್ ಕ್ರಿಕೆಟ್ ಅಲ್ಲೂ ಕೂಡ ಇವ್ರ ಸಾಧನೆ ಅಂತೂ ಇದ್ದೇ ಇದೆ. ಬಿಕಾಸ್ ಇವ್ರು ಕೋಚ್ ಮಾಡಿರೋ ಎಲ್ಲಾ ಫ್ರಾಂಚೈಸ್ ಕೂಡ ಸಕ್ಸಸ್ ಅನ್ನೋದು ಕಂಡೇ ಇದೆ. ಆಂಡಿ ಫ್ಲವರ್ 6 ಟ್ರೋಫೀಸ್ ನ ಗೆಲ್ತಾರೆ ಅಕ್ರಾಸ್ 5 ಡಿಫರೆಂಟ್ ಲೀಗ್ಸ್ ಅಲ್ಲಿ. ಅದಕ್ಕೋಸ್ಕರ ಇವ್ರಿಗೆ ಕ್ರಿಕೆಟ್ ಫ್ಯಾನ್ಸ್ ಫ್ರಾಂಚೈಸ್ ಕಿಂಗ್ ಅಂತಾನೆ ಹೆಸರು ಕೊಟ್ಟಿದ್ದಾರೆ. ಅಂಡ್ ಇವ್ರು ಯಾರು ಅಲ್ಲ, ಇವರು 3 years ಇಂದ RCB ಗೆ ಹೆಡ್ ಕೋಚ್ ಆಗಿರೋ ಆಂಡಿ ಫ್ಲವರ್. ಫ್ರಮ್ ವರ್ಲ್ಡ್ ಕಪ್ ಪ್ರೊಟೆಸ್ಟ್ ಇಂದ ಕ್ರಿಕೆಟ್ ಅಲ್ಲಿ ಮೋಸ್ಟ್ ಸಕ್ಸಸ್ಫುಲ್ ಕೋಚ್ ಆಗಿ ಇವರು ಕೂಡ ಒಬ್ರು. ಸೊ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ಮಿಸ್ ಮಾಡಿದ್ರೆ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಅಂಡ್ ಈ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿಲ್ದಿರೋ ಫ್ರೆಂಡ್ಗೂ ಕೂಡ ಶೇರ್ ಮಾಡೋದನ್ನ ಮಿಸ್ ಮಾಡಬೇಡಿ.